ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಗ್ಸಿಗೆ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಖಾರ ಮತ್ತು ಮೊಟ್ಟೆ ಹಾಕಿಬಿಟ್ಟು ದೋಸೆ ಮಾಡೋಣ ಅಂಥೇಳಿ ಸ್ಪೆಷಲ್ ದೋಸೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ನಾವು ಒಂದೇ ಥರ ದೋಸೆ ಮಾಡ್ತಾ ಇರ್ತೀವಿ. ಅದೇ ಥರ ವೆರೈಟಿ ದೋಸೆ ಮಾಡ್ತಾ ಇದ್ದರೆ ಅಥವಾ ಏನಾದರೂ ಹೋಗಲಿ ಟಿಫನ್ ಮಾಡ್ತಾ ಇದ್ದರೆ ಮಕ್ಳಿಗೆ ಇಷ್ಟವಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೊಟ್ಟೆ ಖಾರ ಹಾಕಿ ನಾನು ಮೊಟ್ಟೆ ದೋಸೆ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿದೆ ಇವತ್ತು. ಅದಕ್ಕೆ ಸ್ವಲ್ಪ ನೀರು ಕಾಯಿಸ್ಕೊಂಡು ಕುಡಿದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನೆಲ್ಲ ಮಾಡಿ ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈಗ ನಾನೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಗಿಲನ್ನೆಲ್ಲ ತೊಳೆದು ಬಾಗಿಲಿಗೆ ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಅದು ಹೇಗೆ ಹಾಕ್ತಾಯಿದ್ದೀನಿ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಣ್ಣದು, ಆದರೆ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಅದು ಹೇಗೆ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ರಂಗೋಲಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆಯೇ ರಂಗೋಲಿನೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ನಾನು ಟೀಗೆ ಇಟ್ಬಿಟ್ಟೆ. ಸ್ವಲ್ಪ ಬೇಗನೆ ಎದ್ದಿದ್ದೆ, ನೀರು ಸ್ವಲ್ಪ ತಣ್ಣಗಾಗಿತ್ತಲ್ವ. ಫಸ್ಟು ಟೀ ಮಾಡ್ಕೊಂಬಿಡೋಣ ಅಂಥೇಳಿ ಫಸ್ಟು ಟೀಗೆ ಇಟ್ಟು ಆಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನಕ್ಕೆ ನಾನು ಟೀಗೆ ಇಡ್ತೀನಿ ಅಂತ ಹೇಳಿದ್ರೆ ನಾನು ಪೂಜೆ ಆಗೋಷ್ಟರಲ್ಲಿ ಅದು ಚೆನ್ನಾಗಿ ಕುದಿಯುತ್ತೆ, ಆವಾಗ ಸ್ವಲ್ಪ ಟೈಮು ಸೇವ್ ಆಗುತ್ತೆ ಅಂತ ಫಸ್ಟು ಟೀಗೆ ಇಟ್ಟು ನಾನು ಪೂಜೆನೆಲ್ಲ ಮುಗಿಸ್ತೀನಿ. ಪೂಜೆ ಎಲ್ಲ ಆದ ತಕ್ಷಣ ಅದು ಟೀನೂ ಆಗಿರುತ್ತೇ, ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಕುಡ್ದಿದ ನಂತರ ನಾನು ಇಲ್ಲಿ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿನ ಸ್ವಲ್ಪ ನೆನೆಹಾಕೋದಿದ್ದೆ, ಟೈಮ್ ಇರಲಿಲ್ವಲ್ಲ. ಟೈಮ್ ಇದ್ದು ತಣ್ಣೀರೆಲ್ಲ ನೆನೆಹಾಕ್ಬೋದಾಯಿತು, ಟೈಮ್ ಇಲ್ಲ. ಅದಕ್ಕೆ ಬಿಸಿನೀರಲ್ಲಿ ನೆನೆಹಾಕಿದ್ರೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೋದು ಅಂಥೇಳಿ ಅಂತ ಸ್ವಲ್ಪ ಬಿಸಿನೀರು ಕಾಯೋಕ್ಕೆ ಇಟ್ಟು ಈಗ ನಾನು ಮೆಣಸಿನ್ಕಾಯಿ ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 8 ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ ಒಂದು ಸ್ವಲ್ಪ 8-9 ತೊಗೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ನಾನು ಕಾಯಿಸಿದ್ನಲ್ಲ ನೀರು, ಅದನ್ನು ಹಾಕ್ತಾಯಿದ್ದೀನಿ. ಆವಾಗ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ. ಇವಾಗ ಒಂದು 1/4 ಗಂಟೆ ಬಿಟ್ಟರೆ ಅಷ್ಟೊತ್ತಿಗೆ ಸರಿಯಾಗುತ್ತೆ ಅಂಥೇಳಿ ಅಂತ ಅದಕ್ಕೆ ಫಸ್ಟ್ ಅದನ್ನು ನೆನೆ ಹಾಕ್ತೀನಿ. ಆಮೇಲೆ ಹಿಟ್ಟನ್ನು ತೆಗೆದು ನೋಡ್ತೀನಿ ಎಷ್ಟು ಚೆನ್ನಾಗಿ
ಫರ್ಮೆಂಟೇಷನ್ ಬಂದಿದೆ ಅಂತೇಳಿ ಅಂತ. ಈಗ ಬಿಸಿಲಿದೆಯಲ್ವ, ಹಾಗಾಗಿ ತುಂಬಾ ಬೇಗ ಬರುತ್ತೆ, ಅಂದರೆ ಚೆನ್ನಾಗೇ ಬರುತ್ತೆ ಫರ್ಮೆಂಟೇಷನು. ನಾನು ಸ್ವಲ್ಪ ಲೇಟಾಗೆ ಗ್ರೈಂಡ್ ಮಾಡಿದ್ದು, ಆದರೂ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಬಂದಿದೆ. ಇನ್ನೊಂದು ಅವರ್ ಆಗಿದ್ದರೂ ಇದು ಕೆಳಗೆಲ್ಲ ಉಪ್ಪಿಬಿಡೋದು, ಆ ರೀತಿ ಚೆನ್ನಾಗಿ ಫರ್ಮೆಂಟೇಷನ್ ಬಂದಿತ್ತು. ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ರಾತ್ರಿ ಉಪ್ಪನ್ನು ಹಾಕೋದಿಲ್ಲ, ಅದೇನೋ ನಮ್ಮ ಅತ್ತೆಯವರು ಹೇಳಿದ್ದಾರೆ ರಾತ್ರಿ ಉಪ್ಪು ಹಾಕಬಾರ್ದು ಹಿಟ್ಟಿಗೆ ಅಂತೇಳಿ ಅಂತ. ಹಾಗಾಗಿ ನಾವು ಅದನ್ನೇ ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ, ಯಾಕೆಂದರೆ ಇದು ಪುಡಿ ಉಪ್ಪಲ್ವ, ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆನೇ ಉಪ್ಪು ಹಾಕೋದು. ಈ ರೀತಿ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡ್ತೀನಿ ಎಲ್ಲದಕ್ಕೂ. ಹಾಗಾಗಿ ಅಂದರೆ ಸ್ವಲ್ಪ ಹಿಟ್ಟನ್ನು ತೆಗಿತೀನಿ ನನಗೆ ತುಂಬ ಇದೆಯಲ್ಲ, ಸ್ವಲ್ಪ ನೀರು ಮಾಡ್ಕೋಬೇಕಲ್ವ, ಒಂದು ಸ್ವಲ್ಪ ಗಟ್ಟಿನೇ ಇದೆ. ಅದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನಾನೀಗ ಎತ್ತಿಡ್ತೀನಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಖಾರ ಚಟ್ನಿ ಮಾಡ್ಕೊಳೋದಿದೆಯಲ್ಲ, ಖಾರ ಚಟ್ನಿ ಮಾಡ್ಕೊಳ್ಳೋಣ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಖಾರ ಚಟ್ನಿಗೆ ಸಿಂಪಲ್ಲಾಗಿ ಒಂದು 4 ಐಟಮ್ ಆದರೂ ಸಾಕಾಗುತ್ತೆ. ಹಾಗಾಗಿ ಫಸ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೆಲ್ಲ ಈಗ ಬಿಡಿಸಿಟ್ಕೊತಾ ಇದ್ದೀನಿ. ಇದು ಖಾರ ಚಟ್ನಿಗೂ ಆಗುತ್ತೆ, ಹಾಗೆ ತೆಂಗಿನಕಾಯಿ ಚಟ್ನಿಗೂ ಆಗುತ್ತೆ ಅಂತೇಳಿ ಫಸ್ಟು ಬೆಳ್ಳುಳ್ಳಿನೆಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಬೆಳ್ಳುಳ್ಳಿನೆಲ್ಲ ಬಿಡಿಸಿಟ್ಕೊಂಡು ನಂತರ ನಾನಿಲ್ಲಿ ಶುಂಠಿನೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಶುಂಠಿ ಮಾತ್ರ ತೆಂಗಿನಕಾಯಿ ಚಟ್ನಿಗೆ, ಈ ಚಟ್ನಿಗೇನಲ್ಲ. ಹಾಗಾಗಿ ಎಲ್ಲ ಒಂದು ಸಲ ರೆಡಿ ಮಾಡಿಕೊಂಡ್ರೆ ಎಲ್ಲ ಗ್ರೈಂಡ್ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ಅಂತ ಶುಂಠಿನೇ ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಅದನ್ನೇ ಎತ್ತಿಡ್ತೀನಿ. ಆಮೇಲೆ ಇದು ಖಾರ ಚಟ್ನಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತೀರ ಏನು ಸಣ್ಣದಾಗೋಲ್ಲ ದಪ್ಪವಾಗೋಲ್ಲ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದಿಟ್ಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನು ತೆಗೆದಿಟ್ಕೊಂಡು ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾನು 2 ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ನಂತರ ನಾನಿಲ್ಲಿ ಅಂದರೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದನೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಎಸಳಾಗಿರೋದು ಇದಕ್ಕೆ ನಾನು ಒಂದು ಗೆಡ್ಡೆನೇ ಅನ್ಕೋಬೋದು ಅದನ್ನು. ಆ ದಪ್ಪ ಎಸಳೆಲ್ಲ ನೋಡಿದ್ರೇ ಮೀಡಿಯಮ್ ಸಣ್ಣ ಎಸಳಾದರೆ ಒಂದು ಗೆಡ್ಡೆ ಹಾಕಲೇಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಅಷ್ಟೇ ಒಂದು ಚೂರು ಹಾಕ್ತೀವಿ ತೆಂಗಿನಕಾಯಿ ಚಟ್ನಿಗೆ. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದರೆ ತೀರಾ ಜಾಸ್ತಿ ಅಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಇಷ್ಟ ಹಾಕಿ ಆಮೇಲೆ ನೆನೆಸಿಟ್ಟಿರುವಂತಹ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನು ಅದಕ್ಕೆ ಅದೇ ನೀರನ್ನೇ ನೆನೆಸಿಟ್ಟಿದ್ನಲ್ಲ ಅದೇ ನೀರನ್ನೇ ಹಾಕ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಬರ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು, ತೀರಾ ತೆಳುವಾಗಿರಬಾರ್ದು. ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರ್ಬಾರ್ದು. ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದು ಒಂದು ಬಟ್ಲಿಗೆ ನಾನೀಗ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆ ಬಟ್ಲಲ್ಲಿ ಒಂದು ಸ್ವಲ್ಪ ನೀರಿತ್ತು, ಅದನ್ನು ತೆಗಿತಾ ಇದ್ದೀನಿ. ನೀರು ಮಾಡ್ಕೋಬಾರ್ದು, ಈ ರೀತಿಯಾಗೇ ಇರಬೇಕು. ದೋಸೆ ಮೇಲೆಲ್ಲ ಹಚ್ಚಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಅಂತೇಳಿ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಬಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೇನೂ ಸಹ ತಿನ್ಬೋದು, ಆ ರೀತಿ ಇತ್ತು. ದೋಸೆಯ ಜೊತೆಗೂ ಹಾಗೇ ತಿನ್ಬೋದು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಅದನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ತೀರಾ ಏನು ಜಾಸ್ತಿ ಹೊತ್ತೇನು ಅದನ್ನು ಬೇಯಿಸೋದು ಬೇಕಾಗಿರಲ್ಲ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಒಂದು ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಾದ ನಂತರ ನಾನೀಗ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಅದನ್ನು ಹಾಕ್ತಾಯಿದ್ದೀನಿ ಮಸಾಲೆನ ಹಾಕ್ಬಿಟ್ಟು ನಾನು ನೀರನ್ನು ಮಾತ್ರ ಯಾವುದನ್ನು ಸೇರಿಸೋದಿಲ್ಲ, ಮಸಾಲೆ ಮಾತ್ರ ನಾನು ಹಾಕ್ತೀನಿ. ಅಂದರೆ ಖಾರ ಚಟ್ನಿ ಮಾತ್ರ ಹಾಕ್ತೀನಿ. ಖಾರನ ಹಾಕಿ 1 ನಿಮಿಷ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗೋ ಥರ 1 ನಿಮಿಷ. ಅದು ಕಡಿಮೆ ಫ್ಲೇಮಲ್ಲಿ ಮಾಡ್ತೀನಿ, ಜಾಸ್ತಿ ಉರಿ ಇಟ್ಕೊಂಡು ನಾನು ಮಾಡೋದಿಲ್ಲ. ಕಡಿಮೆ ಫ್ಲೇಮಲ್ಲಿ ಈ ಥರ ಮಾಡಬೇಕು, ಈ ಥರ ಮಿಕ್ಸ್ ಮಾಡಬೇಕು ಎಣ್ಣೆಗೆಲ್ಲನೂ. 1 ನಿಮಿಷ ಫ್ರೈ ಮಾಡಬೇಕು. ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು, ಸ್ಮೆಲ್ ಆಗಲಿ ಅದರದ್ದು, ಚಟ್ನಿ ಆಗಲಿ ತುಂಬ ಚೆನ್ನಾಗಿತ್ತು. ದೋಸೆಗೆ ಹಾಕಿದ ಮೇಲೆ ಅದ್ರ ಮೇಲೆ ಮೊಟ್ಟೆ ಹಾಕಿದ ಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಚಟ್ನಿ. ಈ ರೀತಿ ಒಂದು ಸಲ ಫ್ರೈ ಮಾಡಿಕೊಂಡು ಅದನ್ನು ಸ್ಟವ್ನ ಆಫ್ ಮಾಡ್ತೀನಿ ಅಷ್ಟೇ. 1 ನಿಮಿಷ ನಾನು ಅದು ಫ್ರೈ ಮಾಡ್ಕೊಂಡಿದ್ದು, ಜಾಸ್ತಿ ಹೊತ್ತು ಅದನ್ನು ನಾನು ಫ್ರೈ ಮಾಡ್ಕೊಳ್ಳಿಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಡ್ಲಿಗೂ ಸಹ ತಿನ್ಬೋದು, ಚಪಾತಿಗೂ ಸಹ ತಿನ್ಬೋದು, ಆ ರೀತಿ ಇತ್ತು ಇದ್ರದ್ದು ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ, ಹಾಗನ್ನು ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಅಂದರೆ ಮೊಟ್ಟೆ ದೋಸೆ ಅಲ್ವಾ, ಅದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ. ಕೊತ್ತಂಬರಿ ಸೊಪ್ಪಿದ್ರೆ ಸಾಕು, ಕೊತ್ತಂಬರಿ ಸೊಪ್ಪು ಮತ್ತು
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಿದ್ದರೆ ನೀವು ಈರುಳ್ಳಿ ಕ್ಯಾರೆಟ್ ಯಾವುದನ್ನಾದರೂ ಹಾಕ್ಬೋದು. ನಮ್ಮಲ್ಲಿ ನಮ್ಮ ಹುಡುಗರಿಗೆ ಈರುಳ್ಳಿ ಕ್ಯಾರೆಟ್ ಅದು ಯಾವುದೂ ಇಷ್ಟ ಆಗಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಅಷ್ಟನ್ನು ಮಾತ್ರ ಹಾಕಿ ನಾನೀಗ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಲೋಟಕ್ಕೆ ಒಂದು ಮೊಟ್ಟೆನ ಹಾಕಿ ಅದನ್ನೀಗ ಲೈಟಾಗೆ ಬೀಟ್ ಮಾಡ್ತಾ ಇದ್ದೀನಿ. ಲೈಟಾಗೆಲ್ಲ ಸ್ವಲ್ಪ ಚೆನ್ನಾಗೇ ಬೀಟ್ ಮಾಡಬೇಕು. ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಆಗಿ ಬೀಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಿಂಚ್ ಅಷ್ಟೇ ನಾನು ಉಪ್ಪನ್ನ ಹಾಕೋದು. ಒಂದು ಪಿಂಚ್ ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅಷ್ಟೇ, ಇದು ಚೆನ್ನಾಗಿ ರೆಡಿ ಆಯಿತು ಅಂತಲೇ. ಇವೆರಡನ್ನೂ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ದೋಸೆ ಮೇಲೆ ಹಾಕಿದ ಮೇಲೆ ಖಾರ ಚಟ್ನಿ ಹಾಕಿದ ಮೇಲೆ ಇದನ್ನು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಫ್ರೈ ಮಾಡಿದ್ರೆ ನಾನೀಗ ಒಂದು ಪಿಂಚ್ ಉಪ್ಪನ್ನು ಹಾಕಿ ಈಗ ಅದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ತವ ಇಟ್ಟು ನಾನೀಗ ದೋಸೆ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿರೋದು ತವ, ನಿಮ್ಮ ಮನೇಲಿ ದೋಸೆ ಕಲ್ಲಿದ್ದರೆ ದೋಸೆ ಕಲ್ಲೇ ಇಟ್ಕೊಂಡು ಹಾಕ್ಬಹುದು. ಈಗ ತವ ಬಿಸಿ ಆದಮೇಲೆ ನಾನೀಗ ದೋಸೆ ಹಿಟ್ಟು ಹಾಕ್ತಾ ಇದ್ದೀನಿ. ತವ ಬಿಸಿ ಆದಮೇಲೆ ನಾನು ಸ್ಟವ್ನ ಕಡಿಮೆ ಫ್ಲೇಮ್ ಮಾಡಿಕೊಂಡು ಈಗ ನಾನು ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ನಾನಿಲ್ಲಿ 1 ಚೌಟ್ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ದೊಡ್ಡದಾಗೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಬೇಕಾದ್ರೆ 1 ಚೌಟಲ್ಲೇ ಮಾಡ್ಕೋಬೋದು. ಅಂದರೆ ಮಂದವಾಗೋಲ್ಲ ತೀರ ತೆಳುವಾಗೋಲ್ಲ, ಆ ಥರ ಅದನ್ನು ದೋಸೆ ಹಿಟ್ಟನ್ನು ಹರಡಿ ನಾನೀಗ ಖಾರ ಚಟ್ನಿನ ಹಾಕ್ತಾ ಇದ್ದೀನಿ. ಅಂದರೆ ಫಸ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ, ಇದ್ರ ತುಂಬನೂ ಅಂದರೆ ಇದ್ರ ಸುತ್ತನೂ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಹಾಕೋಬೋದು. ನಾನು ಎಣ್ಣೆ ಚೆನ್ನಾಗಿ ಹಾಕಿ ಈಗ ನಾನು ಅದ್ರ ಮೇಲೆ ಖಾರ ಚಟ್ನಿನ ಹಾಕ್ತಾ ಇದ್ದೀನಿ. ಎಲ್ಲದೂ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಇರೋದು. ನಾನು ಈಗ ಸುತ್ತನೂ ಖಾರನ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಲೇ ಬರ್ತಾ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಖಾರ ಚಟ್ನಿ ಅಲ್ವಾ, ನಾನು ಅದಕ್ಕೆ ಸ್ವಲ್ಪ ಕಡ್ಡಿ ಮೆಣಸಿನ್ಕಾಯಿ ಅಂದರೆ ಖಾರ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ನೀವು ಬೇಕಾದರೆ ಖಾರ ಬೇಡ ಆದರೆ ಸ್ವಲ್ಪ ಮೀಡಿಯಮ್ಮಾಗೆ ಇರಲಿ ಅಂದರೆ ಎರಡನ್ನೂ ಸಮವಾಗಿ ತೊಗೋಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಾನು ಸ್ವಲ್ಪ ಖಾರವಾಗೇ ಮಾಡ್ಕೊಂಡಿದ್ದೆ, ಖಾರ ಚಟ್ನಿ ಅಲ್ವಾ, ಹಾಗಾಗಿ ಈ ರೀತಿಯಾಗಿ ನಾನು ಎಲ್ಲ ಕಡೆ ಈಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ. ಈಗ ಇದನ್ನೆಲ್ಲ ಹಾಕಿದ ಮೇಲೆ ನಾನು 1 ನಿಮಿಷ ಅದನ್ನು ಹಂಗೆ ಬೇಯಿಸ್ತೀನಿ. ಕಡಿಮೆ ಫ್ಲೇಮಲ್ಲೇ ಬೇಯಿಸಿ ನಾನು ಆಮೇಲೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಆವಾಗಲೇ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಲೋಟದಲ್ಲಿ, ಅದನ್ನ ಈಗ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಎಲ್ಲ ಕಡೆ ಹಾಕಂಗೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಬೇಕು, ಎಲ್ಲ ಕಡೆ ಹಚ್ಚಬೇಕು ಅದನ್ನು. ಈ ರೀತಿಯಾಗಿ ನಾನೀಗ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಅದ್ಭುತವಾಗಿತ್ತು. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಈಗ ನಾನು ಎಲ್ಲ ಕಡೆಗೂ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಕಡಿಮೆ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈ ಮೊಟ್ಟೆಯನ್ನು ಹಾಕಿದ ಮೇಲೆ ಈಗ ಉರಿ ಜಾಸ್ತಿ ಮಾಡ್ಕೊತೀನಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತೀನಿ. ಹೈ ಫ್ಲೇಮಿಗೆ ಇಟ್ಕೊಳ್ಳಲ್ಲ, ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಈಗ ಮತ್ತೆ ನಾನು ಅದ್ರ ಮೇಲೆಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಮೊಟ್ಟೆ ಹಾಕಿದ ಮೇಲೆ ಅದೊಂದು ಸ್ವಲ್ಪ ಬೆಂದಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೋಸೆನೂ. ಈಗ ಅದನ್ನು ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡಿ ಆಮೇಲೆ ನಾನು ಅದನ್ನು ಮಗ್ಚಾಕ್ತೀನಿ. ನಿಧಾನಕ್ಕೆ ಟರ್ನ್ ಮಾಡಬೇಕು, ಯಾಕಂದರೆ ಮೊಟ್ಟೆ ಎಲ್ಲ ಸಿಡಿಯೋದು ಜಾಸ್ತಿ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಟರ್ನ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿ ತೆಗಿಬೇಕು. ಅದನ್ನು ಸ್ವಲ್ಪನಾರ ರೋಸ್ಟ್ ಮಾಡ್ಬೋದು ಅಥವಾ ತೀರನಾರ ರೋಸ್ಟ್ ಮಾಡ್ಬೋದು. ಅದಾದಮೇಲೆ ಅದನ್ನು ತೆಗೆದು ಮತ್ತೆ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆನ ಹಾಕ್ಕೊಡ್ತಾಯಿದ್ರೆ ಈ ರೀತಿಯಾಗಿ ಎಷ್ಟು ದೋಸೆ ತಿನ್ಬೋದು ಅಂತ ಅನಿಸುತ್ತೆ. ಆದರೆ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನೋಕ್ಕಾಗೋದು. ಆದರೆ ಒಂದು ದೋಸೆ ಮಾತ್ರ ತಿನ್ನುವಾಗ ಒಬ್ಬರು ಹಾಕ್ತಾ ಇರಬೇಕು, ಒಬ್ಬರು ತಿಂತಾ ಇರಬೇಕು. ಆವಾಗಲೇ ದೋಸೆ ತಿಂದ್ವಿ ಅಂತ ಅನಿಸೋದು. ತಣ್ಣಗಾದ್ಮೇಲೆ ದೋಸೆ ತಿಂದ್ವಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಒಬ್ಬರು ಹಾಕ್ತಾ ಇರಬೇಕು, ಇನ್ನೊಬ್ಬರು ತಿಂತಾ ಇರಬೇಕು. ಈಗ ಇನ್ನೊಂದನ್ನು ನಾನೀಗ ಹಾಕ್ತಾಯಿದ್ದೀನಿ. ಇನ್ನೊಂದನ್ನು ನಾನೀಗ ಹಾಕಿ ಅದಕ್ಕೆ ಮತ್ತೆ ನಾನು ಖಾರನ ಹಚ್ಚುತ್ತಾ ಇದ್ದೀನಿ. ಖಾರನ ಹಚ್ಚಿ ಮತ್ತೆ ನಾನೀಗ ಅದ್ರ ಮೇಲೆಲ್ಲ ಮತ್ತೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾನು ಮೊಟ್ಟೆನ ಹಾಕಿ ಮತ್ತೆ ಅದನ್ನು ಸಹ ತೆಗಿತಾ ಇದ್ದೀನಿ. ಈ ಥರ ಮಾಡ್ತಾಯಿದ್ರೆ ಆವಾಗವಾಗ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾನೆ ಇರ್ತಾರೆ. ಬೇಡ ಅನ್ನೋರಿಗೂ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಅದ್ಭುತವಾಗಿತ್ತು, ತುಂಬ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ದೋಸೆನ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದ್ರ ಜೊತೆಗೆ ಚಟ್ನಿ ಅಥವಾ ಸಾಂಬಾರು ಏನಿದ್ರು ಚೆಂದ, ಅಥವಾ ಹಾಗೇ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಕೆಂಪು ಖಾರ ಹಾಕಿದ್ದೀವಲ್ಲ ಖಾರ ಚಟ್ನಿನ, ಅದರಿಂದಾಗಿ ಹಾಗೆ ಸಹ ತಿನ್ಬೋದು. ತುಂಬ ಅದ್ಭುತವಾಗಿ ಬರುತ್ತೆ. ಇದ್ರ ಜೊತೆಗೆ ನೀವು ಮೊಟ್ಟೆ ಮೇಲೆ ಕ್ಯಾರೆಟ್ ಅಥವಾ ಈರುಳ್ಳಿ ಸ್ವಲ್ಪ ಮೆಣಸಿನ ಪುಡಿನೂ ಹಾಕಿ ಸಹ ಮಾಡ್ಬೋದು ಇದು ದೋಸೆನ. ಅಂದರೆ ಕೆಂಪು ಖಾರದಲ್ಲಿ ಖಾರ ಹಾಕಿರೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಅಂತ ಹಾಕ್ಲೂಬೋದು ಅದನ್ನು. ಆದರೆ ನಾನು ಇದನ್ನೆಲ್ಲ ಏನೂ ಹಾಕಿಲ್ಲ, ಮಕ್ಕಳಿಗೆ ಇವೆಲ್ಲ ಇಷ್ಟ ಆಗೋದಿಲ್ಲ. ಈರುಳ್ಳಿ ಆಗಲಿ ಕ್ಯಾರೆಟ್ ಆಗಲಿ
ಅಥವಾ ಮೆಣಸಿನ ಪುಡಿ ಆಗಲಿ ಇಷ್ಟ ಆಗಲ್ಲ. ಯಾಕಂದರೆ ಈ ಥರ ಸಾದವಾಗಿರಬೇಕು ಅವರಿಗೆ, ತುಂಬ ಚೆನ್ನಾಗಿ ತಿಂತಾರೆ ಅಂತೇಳಿ ನಾನು ಹಾಕಲಿಲ್ಲ. ಈಗ ಎಲ್ಲ ದೋಸೆನೂ ರೆಡಿ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಈ ದೋಸೆ. ಚಟ್ನಿ ಅಥವಾ ಸಾಂಬಾರು ಅಥವಾ ಹಾಗೆ ತಿನ್ನೋಕ್ಕೆ ರೆಡಿ ಆಯಿತು ಮೊಟ್ಟೆ ದೋಸೆ, ಖಾರ ಮೊಟ್ಟೆ ದೋಸೆ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.